ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಷಯ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ವಿಡಿಯೋ ಶೇರ್ ಮಾಡಿರಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿರಿ, ಯಾಕಂದರೆ ನೀವು 1 ನಿಮಿಷ 2 ನಿಮಿಷ ಅಷ್ಟೇ ನೋಡಿದ್ರೆ ಪೂರ್ತಿ ಮಾಹಿತಿ ನಿಮಗೆ ಸಿಗೋಲ್ಲ. ಸೊ ಅದರ ಸಲುವಾಗಿ ವಿಡಿಯೋನ ಎಂಡ್ ತನಕ ನೋಡ್ಕೊಳ್ಳಿ ಮತ್ತು ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಆಲ್ರೆಡಿ ನೀವು ಸ್ಕ್ರೀನ್ ನೋಡಿದ್ರೆ ಗೊತ್ತಾಗಿರ್ತೈತಿ ಯಾವ ವಿಷಯ ಬಗ್ಗೆ ಮಾತಾಡಿ ಬಂದೀವಂತ. ಸೊ ಈಗೇನು RRB ಗ್ರೂಪ್ ಡಿ ಎಕ್ಸಾಮ್ ನಡೆದೈತಿ. ಆಲ್ಮೋಸ್ಟ್ ಅರ್ಧ ಮುಗ್ದೈತಿ ಎಕ್ಸಾಮ್. ತುಂಬ ಜನರು ಕೂಡ ಎಕ್ಸಾಮ್ ಬರೆದಿದ್ದೀರಿ, ನಿಮ್ಮ ಅನುಭವ ಕೂಡ ನನಗೆ ಜೊತೆ ಹಂಚ್ಕೊಂಡಿರಿ. ಸೊ ಅದರಲ್ಲಿ ನಾನು ಇವತ್ತೇನು ಒಂದು ಎಕ್ಸ್ಪೆಕ್ಟೆಡ್ ಕಟ್ಟಪ್ಪ ಅಂದರೆ ಎಷ್ಟು ಮಾಡಿದ್ರೆ ಸೇಫ್ ಸ್ಕೋರ್ ಅಂತ ಹೇಳಿ ಒಂದೇನು ವಿಡಿಯೋ ಮಾಡ್ತಿದ್ದೀನಲ್ಲ. ಸೊ ಅದರೊಳಗಡೆ ನಿಮ್ಮದು ಸ್ಕೋರ್ ಇದ್ದರೆ ಸೊ ಸೇಫ್ ಸ್ಕೋರ್ ಅಂತಲೇ ಅರ್ಥ. ಇವಾಗ ನಾವು ಏನು ಮಾಡೋಣ ಅಂದ್ರೆ ಈ ನಮ್ಮ ಬೆಂಗಳೂರು ಝೋನ್ದು ಅಷ್ಟೇ ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಸೊ ಮಿಕ್ಕಿದ ಝೋನ್ಸ್ದೆಲ್ಲ ಮಾಡ್ತಿಲ್ಲ, ಯಾಕಂದರೆ ನಮ್ಮದು ಕರ್ನಾಟಕ ಅಲ್ವಾ. ಸೊ ಅದ್ರ ಸಲುವಾಗಿ ಕರ್ನಾಟಕ ಝೋನ್ ಅಂದರೆ ಹುಬ್ಬಳ್ಳಿ ಝೋನ್ ಏನೈತಿಲ್ಲ, ಸೊ ಅದ್ರದ್ದು ನಾನು ವಿಡಿಯೋ ಮಾಡ್ತಿದ್ದೀನಿ. ಬರ್ರಿ, ಯಾರ್ಯಾರು ಬೆಂಗಳೂರು ಹಾಕಿರಲ್ಲ ಅವ್ರು ಕೂಡ ನೋಡಿರಿ. ಮತ್ತು ಬೇರೆ ಝೋನ್ ಹಾಕಿದ್ರು ಆಲ್ಮೋಸ್ಟ್ ನಿಯರ್ 2 ಅಥವಾ 3 ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್ ಇರ್ತೈತಿ ಬೆಂಗಳೂರಿಗೆ ಮತ್ತು ಬೇರೆ ಝೋನ್ಗೆ. 2-3 ಮಾರ್ಕ್ಸ್ಗೆ ಹೆಚ್ಚಾದರೂ ಆಗ್ಬೋದು ಮತ್ತು ಕಡಿಮೆ ಆದರೂ ಆಗ್ಬೋದು. ಇವಾಗ ಏನು ಮಾಡೋಣ, ಬೆಂಗಳೂರು ಝೋನ್ದು ಸ್ಕೋರ ಮತ್ತು ಇನ್ಫಾರ್ಮೇಷನ್ ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಸ್ನೇಹಿತರೆ, ಏನು ನೋಟಿಫಿಕೇಷನ್ ಆದಾಗ 32,438 ಟೋಟಲ್ ವೇಕೆನ್ಸಿ ಏನಿದ್ವಲ್ಲ, ಸೊ ಅದರದ್ದು ಎಕ್ಸಾಮ ಕಳೆದ ತಿಂಗಳು 27ನೇ ತಾರೀಕು ಎಕ್ಸಾಮ್ ಸ್ಟಾರ್ಟ್ ಆಗೈತಿ. ಮತ್ತು ನೆಕ್ಸ್ಟ್ ಜನವರಿ 16 ತನಕ ಇನ್ನೂ ಎಕ್ಸಾಮ್ ಐತಿ. ಎಕ್ಸಾಮ್ ನಡೆದೈತಿ, ಎಂಡ್ ಆಗಿಲ್ಲ. ಸೊ ಆಲ್ಮೋಸ್ಟ್ ಒಂದು ದಡಕ್ಕೆ ಬಂದೈತಿ. ಇನ್ನೊಂದು ಕೆಲವು ದಿನಗಳಲ್ಲಿ ಏನಾಗುತ್ತೆ, ಎಕ್ಸಾಮ್ ಕ್ಲೋಸ್ ಆಗುತ್ತೆ. ಸೊ ಇದ್ರದ್ದೇನು ಎಕ್ಸ್ಪೆಕ್ಟೆಡ್ ಕಟಪ್ ನೋಡೋಣ. ಇವಾಗ ಎಕ್ಸ್ಪೆಕ್ಟೆಡ್ ಕಟಪ್ಗಿಂತ ಮೊದಲು ಏನು ಮಾಡೋಣ ಅಂದ್ರೆ ಬೆಂಗಳೂರು ಝೋನ್ಗೆ ಕಾಸ್ಟ್ ವೈಸ್ ಎಷ್ಟು ವೇಕೆನ್ಸಿ ಐತೆ ಅಂತ ತಿಳ್ಕೊಳ್ಳೋಣ. ಸೊ ಅದಾದಮೇಲೆ ಏನಿತ್ತು ಎಕ್ಸಾಮ್ ಪ್ಯಾಟರ್ನ, ಕೊನೆಯದಾಗಿ ಏನು ಮಾಡೋಣ, ಕಟಪ್ ಬಗ್ಗೆ ನೋಡೋಣ. ಸ್ನೇಹಿತರೆ, ಆಗಲೇ ಹೇಳಿರೋ ಹಾಗೆ ಬೆಂಗಳೂರು ಝೋನ್ನಾಗೆ ಇರ್ತಕ್ಕಂಥ ವೇಕೆನ್ಸಿ ಈ ರೀತಿಯಾಗಿ ಐತಿ. ಸೊ ಯಾರ್ಯಾರು ಬೆಂಗಳೂರು ಹಾಕಿದ್ರಲ್ಲ, ಹಾಗೆ ನಿಮ್ಮ ಸ್ಕೋರ್ ಎಷ್ಟು ಅನ್ನೋದು ಕೂಡ ಕಮೆಂಟಲ್ಲಿ ಹಾಕಿ. ಮತ್ತು ಬೇರೆ ಝೋನ್ ಆದರೂ ಓಕೆ, ಬೆಂಗಳೂರು ಆದರೂ ಓಕೆ, ನಿಮ್ಮ ಸ್ಕೋರ್ ಎಷ್ಟಾಗೈತಲ್ಲ ಕಮೆಂಟ್ ರೂಪದಲ್ಲಿ ತಿಳಿಸ್ರಿ. ಸೊ ಡಿಸ್ಕಸ್ ಮಾಡೋಣ ಅಂತ. ಇವಾಗ ಇಲ್ಲಿದೆಯಲ್ಲ, ಒಂದು ಸೆಕೆಂಡ. ಇವರು ಅಂದರೆ ಅನ್ರಿಸರ್ವ್ಗೆ 207 ವೇಕೆನ್ಸಿ ಕೊಟ್ಟಿದ್ದಾರೆ. ಮತ್ತು OBCಗೆ 133 ವೇಕೆನ್ಸಿ ಕೊಟ್ಟಿದ್ದಾರೆ. EWS ಕೂಡ 50 ವೇಕೆನ್ಸಿ ಕೊಟ್ಟಿದ್ದಾರೆ. SCಗೆ 75, ST 37 ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 101. ಈ ಥರನಾಗಿ ಬೆಂಗಳೂರು ಝೋನ್ಗೆ ಇರ್ತಕ್ಕಂಥ ಹುದ್ದೆಗಳು. ಸ್ನೇಹಿತರೆ, ಇವಾಗ ಇಷ್ಟು ವೇಕೆನ್ಸಿ ಏನೈತಲ್ಲ, ಸೊ ಇಷ್ಟು ವೇಕೆನ್ಸಿಯನ್ನು ಆಧಾರವಾಗಿ ಇಟ್ಕೊಂಡು ಮತ್ತು ಎಕ್ಸಾಮ್ ಸಿಲೆಬಸ್ ಹೆಂಗಿತ್ತು, ಎಕ್ಸಾಮ್ ಯಾವ ಥರನಾಗಿ ಇತ್ತು, ಟಫ್ ಇತ್ತು ಅಥವಾ ಈಜಿ ಇತ್ತು, ಮಾಡರೇಟ್ ಇತ್ತು, ಆ ಒಂದು ಆಧಾರದ ಮೇಲೆ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ತುಂಬ ನೆಸೆಸಿಟಿ ಇದೆ ಈ ವಿಡಿಯೋದು. ಸೊ ವಿಡಿಯೋನ ಎಂಡ್ ತನಕ ನೋಡಿರಿ. ಅದೇ ಥರನಾಗಿ ಈ ಒಂದು ಡಿ ಗ್ರೂಪಿಗೆ ಇರ್ತಕ್ಕಂಥ ಎಕ್ಸಾಮ್ ಪ್ಯಾಟರ್ನ್ ಕೂಡ ಈ ಥರನಾಗೈತಿ. ಆಲ್ರೆಡಿ ಬರೆದು ಬಂದವ್ರಿಗೆ ಗೊತ್ತಿರ್ತದೆ. ಒಂದು ಸಲ ರಿವೈಂಡ್ ಮಾಡೋಣ. ಸೈನ್ಸ್ 25 ಕ್ವಶನ್ ಇತ್ತು, ಮ್ಯಾಥಮೆಟಿಕ್ಸ್ 25 ಕ್ವಶನ, ರೀಸ್ನಿಂಗ್ 30 ಕ್ವಶನ, GK GS 20 ಕ್ವಶನ, ಟೋಟಲ್ 100 ಕ್ವಶನ್ ಇದ್ದು ಅಲ್ವಾ. ಸೊ ಇದರಲ್ಲಿ ಸೈನ್ಸ್ ಟಫ್ ಬಂದಿದ್ದು ಕ್ವಶನ್ ಆಲ್ಮೋಸ್ಟ್. ರೀಸ್ನಿಂಗ್ ಚೆನ್ನಾಗಿತ್ತು ಮತ್ತು ಮ್ಯಾಥ್ಸ್ ಕೂಡ ಒಂದು ರೇಂಜ್ ಇಲ್ಲಿತ್ತು. ಸೊ ಈ ಒಂದು ಸಿಲೆಬಸ್ ಆಧಾರಿತವಾಗಿ ಇಟ್ಕೊಂಡು ಏನು ನೀವು ಎಕ್ಸಾಮ್ ಬರೆದಿದ್ದೀರಲ್ಲ, ಸೊ ಅದ್ರ ಮೇಲೆ ನೀವೇನು ಸ್ಕೋರ್ ಮಾಡಿರಿ. ಸೊ ಆ ಸ್ಕೋರ್ ಎಷ್ಟಿದ್ರೆ ಒಂದು ಸೇಫ್ ಸ್ಕೋರ್ ಅಂತ ಏನು ಹೇಳ್ತೀವಲ್ಲ, ಎಷ್ಟಿದ್ರೆ ಸೇಫ್ ಸ್ಕೋರ ಮತ್ತು ಎಷ್ಟಿದ್ರೆ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಐತೆ ಸ್ವಲ್ಪ ತಿಳ್ಕೊಳ್ಳೋಣ ಇವಾಗ. ಸ್ನೇಹಿತರೆ, ಇಲ್ಲಿದೆ ನೋಡಿ, RRB ಡಿ ಗ್ರೂಪ್ ಎಕ್ಸ್ಪೆಕ್ಟೆಡ್ ಕಟಪ್ ಅಂತ ಹೇಳಿ ಏನು ಮಾಡಿನಲ್ಲ, ಇದು ಸುಮ್ಮನೆ ಮಾಡಿರೋದಲ್ಲ. ಯಾಕಂದರೆ ಕೆಲವೊಂದಿಷ್ಟು ಜನರನ್ನು ಕೇಳಿಕೊಂಡು ಅವರೊಂದು ಎಕ್ಸಾಮ್ ಹೇಗಿತ್ತು, ಸೊ ಅವರೊಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಮತ್ತು ನನ್ನ ಸ್ವಂತ ಅನುಭವದ ಮೇಲೆ ಕೂಡ ಈ ಒಂದು ಕೂತು ಡಿಸ್ಕಸ್ ಮಾಡಿ ಈ ಒಂದು ಎಕ್ಸ್ಪೆಕ್ಟೆಡ್ ಕಟಪ್ ಅಂತ ಮಾಡಿದ್ದೀನಿ. ಆಲ್ಮೋಸ್ಟ್ ಇಷ್ಟಿದ್ರೆ ನಿಮ್ಮದು ಸೇಫ್ ಸ್ಕೋರ್ ಅಂತ ಹೇಳ್ಬೋದು. ಸ್ನೇಹಿತರೆ, ಇವಾಗ ಅನ್ರಿಸರ್ವ್ಗೆ 67ರಿಂದ 73 ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಸೇಫ್ ಸ್ಕೋರ್ ಆಗಿರುತ್ತೆ. ಓಕೆ, ಅನ್ರಿಸರ್ವ್ ಕ್ಯಾಟಗರಿ ಯಾರಾದರೂ ಇದ್ದರೆ ಅವ್ರದ್ದು 67ರಿಂದ 73 ತನಕ ಏನಾದರೂ ಇತ್ತಂದ್ರೆ ನಿಮ್ಮದು ಇದಕ್ಕೆ ಇನ್ನೂ ನಾರ್ಮಲೈಸ್ ಕೂಡ ಆಗುತ್ತೆ. ಓಕೆ, ನಿಮ್ಮದು ರಾ ಸ್ಕೋರ್ನೇ 67ರಿಂದ 73 ಇರಬೇಕು. ಅದೇ ಥರನಾಗಿ OBC ಅವ್ರಿಗೆ ಕೂಡ 64ರಿಂದ 70 ಇರಬೇಕು. EWS ಎಕನಾಮಿಕ್ ವೀಕರ್ ಸೆಕ್ಷನ್ ಕೂಡ 60ರಿಂದ 66 ಇರಬೇಕು. SC 57ರಿಂದ 62, ST 53ರಿಂದ 58 ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ 33ರಿಂದ 40. ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾದ ಏನೈತಿಲ್ಲ ಕಡಿಮೆ ನಿಲ್ಲುತ್ತೆ, ಯಾಕಂದರೆ ಕಾಂಪಿಟೇಷನ್ ಇರಲ್ಲ. ಸೊ ಅವ್ರು ಸರ್ವಿಸ್ ಮುಗಿಸಿ ಬಂದು ಓದಿ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಸೊ ಅದರ ಸಲುವಾಗಿ ಈ ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾದ ಕಟಪ್ ಕೂಡ ತುಂಬ ಕಡಿಮೆ ಇರುತ್ತೆ.
ಇನ್ನೂ ಇದಕ್ಕಿಂತ ಕಡಿಮೆ ಆದರೂ ಆಗ್ಬೋದು. ಒಂದು ಮೀಡಿಯಮಾಗಿ ಹೇಳಿದ್ದೀನಿ ಈ ಥರನಾಗಿ. ಸೊ ಇದೇನು ನಿಮ್ಮ ರಾ ಸ್ಕೋರ್ ಇರಬೇಕಿಷ್ಟು. ಓಕೆ, ರಾ ಸ್ಕೋರ್ ಎಷ್ಟು ಇರಬೇಕು. ನಾರ್ಮಲೈಸ್ ಆಗುತ್ತೆ. ನಾರ್ಮಲೈಸ್ ಎಷ್ಟೇ ಕಾಲಕ್ಕೆ ಅದಕ್ಕೆ ನಾವು ಹೋಪ್ ಇಟ್ಕೊಳಕ್ಕಾಗಲ್ಲ, ಇಷ್ಟೇ ಬರ್ತತ್ತ ಹೌದಲ್ವ. ಒಂದೇ ಬರ್ಬೋದು, 5 ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ನಿಮ್ಮ ರಾ ಸ್ಕೋರ್ ಏನು ಇಷ್ಟಿದ್ರೆ ಆಲ್ಮೋಸ್ಟ್ ಒಂದು ಸೇಫ್ ಅದಿರುತ್ತೆ ಅರ್ಥ. ಸೊ ನಿಮ್ಮ ಸ್ಕೋರ್ನ ಏನು ಮಾಡಿರಿ ಕಮೆಂಟಲ್ಲಿ ತಿಳಿಸಿ, ಮತ್ತು ಏನಾದರೂ ನಿಮ್ಮ ಪ್ರಾಬ್ಲಮ್ಸ್ ಅದು ಇದ್ದರೆ ಕಮೆಂಟ್ ಮಾಡಿರಿ, ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಇಲ್ಲಿ ಕೂಡ ನೀವು ನೋಡ್ಕೋಬೋದು, ಇದು ನೋಟಿಫಿಕೇಷನಲ್ಲಿರ್ತಕ್ಕಂಥ ಒಂದು ಪೇಜ್ ನಿಮ್ಗೆ ಕಾಣುತ್ತೆ ಅನ್ಕೋತೀನಿ. ಸೊ ನೋಡ್ಕೊಳ್ಳಿ, ಬೆಂಗಳೂರು ಝೋನ್ಗೆ ಇರ್ತಕ್ಕಂಥ ಹುದ್ದೆಗಳು ಇಷ್ಟೇನೈತಲ್ಲ. ಕಾಸ್ಟ್ ವೈಸ್ ಇಲ್ಲಿ ಕಾಸ್ಟ್ ವೈಸ್ ಐತಿ, ಇದು ಕಾಸ್ಟ್ ವೈಸ್ ಐತಿ. ಸೊ ಇವರು ನೀವು ಯಾವ ಹುದ್ದೆ ಸೆಲೆಕ್ಷನ್ ಆಗ್ತಿರಲ್ಲ ಅವು ಪೋಸ್ಟ್ ಹೆಸರು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಓಕೆ ಫ್ರೆಂಡ್ಸ್, ನಾನು ಮಾಡ್ತಿರೋ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಅದೇ ಥರನಾಗಿ ನಿಮ್ಮ ಸ್ನೇಹಿತರು ಕೂಡ ತಿಳಿಸ್ರಿ, ಸಬ್ಸ್ಕ್ರೈಬ್ ಮಾಡಿಸ್ರಿ, ಮತ್ತು ಬಿಟ್ಟಿರೋ ಇನ್ಫಾರ್ಮೇಷನ್ ವಿಡಿಯೋ ಕೊನೆವರೆಗೂ ನೋಡಿರಿ. ಹಾಗೆ ಶೇರ್ ಮಾಡಿರಿ, ಮ್ಯಾಕ್ಸಿಮಮ್ ಮೆಂಬರ್ಸಿಗೆ ಶೇರ್ ಮಾಡಿರಿ. RRB ಯಾರ್ಯಾರು ಬರ್ದಿದ್ದಾರಲ್ಲ ಡಿ ಗ್ರೂಪ್, ನಿಮ್ಮ ಸ್ನೇಹಿತರೇ ಆಗಲಿ ಅಥವಾ ಯಾರಾದರೂ ನಿಮ್ಮ ವಾಟ್ಸಪ್ ಗ್ರೂಪ್ ಇದ್ದರೆ ಶೇರ್ ಮಾಡಿರಿ. ಯಾಕಂದ್ರೆ ಅವ್ರಿಗೆ ಕೂಡ ತಿಳಿತೈತಿ. ಸೊ ಎಷ್ಟು ಸ್ಕೋರ್ ಇತ್ತಂದ್ರೆ ಅವರು ಮುಂದಿನ ತಯಾರಿ ಮಾಡ್ಕೋತಾರೆ. ಇದಕ್ಕೆ ಫಿಸಿಕಲ್ ಅಂತ ಇರ್ತೈತಲ್ಲ. ಸೊ ಎಷ್ಟು ಸ್ಕೋರ್ ಮಾಡಿದ್ರೆ ಫಿಸಿಕಲ್ ತಯಾರಿನೂ ಕೂಡ ನೀವು ಮಾಡ್ಕೋಬೋದು. ಓಕೆ, ಇದೇ ಥರನಾಗಿ ಒಳ್ಳೊಳ್ಳೆ ವಿಷಯ ಇಟ್ಕೊಂಡು ಬರ್ತೀನಿ. ಸೊ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತೇಳಿ ಕೇಳ್ಕೊತೀನಿ. ಅದೇ ಥರನಾಗಿ ನಿಮ್ಮ ಸ್ನೇಹಿತರು ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ. ಓಕೆ, ಇಷ್ಟು ಹೇಳಿ ಮುಂದಿನ ವಿಡಿಯೋ ಒಳಗೆ ಬರೋವರೆಗೂ ಅಲ್ಲಿವರೆಗೆ ಧನ್ಯವಾದಗಳು.